ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ ಇದು ನನ್ನ ಹಸಿರು ಕವನ. ಸೊ ಈ ವ್ಲಾಗ್ ಏನಪ್ಪ ಅಂತ ಹೇಳೋದಾದರೆ, ಇದು ಉಡುಪಿ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಉಡುಪಿ ಟ್ರಿಪ್ ಪ್ಲ್ಯಾನ್ ಹೇಳ್ತಾ ಇರ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಪ್ಲ್ಯಾನ್ ಹೇಳೋದಾದಮೇಲೆ ಉಡುಪಿ ಟ್ರಿಪ್ಗೆ ಲೋ ಬಜೆಟ್ ಪ್ಲ್ಯಾನ್ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಲೆಟ್ಸ್ ಸ್ಟಾರ್ಟ್ ಮಾಡೋಣ. ನಾನು ಬ್ಯಾಂಗ್ಳೂರಿಂದ ಎಷ್ಟು ಬಜೆಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಮೂರ ಬಗ್ಗೆ ಏನಾದರೂ ತಿಳ್ಕೊಬೇಕು, ಎಷ್ಟಾಗ್ಬೋದು ಅಂತ ಇದ್ದರೆ ಸೊ ನನ್ನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮೂರು ಎಷ್ಟಾಗ್ತದೆ, ನಾನು ಅಲ್ಲಿ ಎಷ್ಟಾಗ್ಬೋದು ಬಜೆಟ್ ಅಂತ ನಾನು ನಿಮಗೆ ತಿಳಿಸ್ತೀನಿ. ಓಕೆನಾ? ಓಕೆ. ಸೊ ಈಗ ಟ್ರಿಪ್ ಪ್ಲಾನ್ ಬಗ್ಗೆ ಮಾತಾಡೋದಾದರೆ, ಟ್ರಿಪ್ಪಲ್ಲಿ ಮೊದಲು ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಏನಂದರೆ ಟ್ರಾನ್ಸ್ಪೋರ್ಟೇಷನು. ನಾವು ಯಾವ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಸೊ ಇವಾಗ ಉಡುಪಿ ಆಗಿರೋದ್ರಿಂದ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆದರೂ ಯೂಸ್ ಮಾಡ್ಬೋದು, ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಆದರೂ ಯೂಸ್ ಮಾಡ್ಬೋದು. ಪ್ರೈವೇಟ್ ಯೂಸ್ ಮಾಡಿದ್ರೆ ನೀವು ಅಲ್ಲೆಲ್ಲ ಓಡಾಡೋಕ್ಕೆ ಫುಲ್ ಅನುಕೂಲವಾಗಿರುತ್ತೆ, ಹೋಗೋಕ್ಕೆ ಬರೋಕ್ಕೂ ಅನುಕೂಲವಾಗಿರುತ್ತೆ. ಬಟ್ ಯಾರಾದರೂ ಇಬ್ಬರು ಡ್ರೈವರ್ಸ್ ಇದ್ದರೆ ಈಸಿ, ಬಿಕಾಸ್ ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ಬೋದು. ಸೊ ಪ್ರೈವೇಟ್ ಇಲ್ಲ ಅಂದರೂ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಆರಾಮಾಗಿ ಯೂಸ್ ಮಾಡ್ಬೋದು, ಏನೂ ಚಿಂತೆ ಇಲ್ಲ. ನಿಮಗೆ ಅಲ್ಲೂರು ಒಳಗಡೆ ಎಲ್ಲ ಉಡುಪಿಯಲ್ಲೆಲ್ಲ ಸುತ್ತಮುತ್ತ ಓಡಾಡೋಕ್ಕೆ ನಿಮಗೆ ಬಸ್ಗಳಿದೆ, ಪ್ರೈವೇಟ್ ಬಸ್ಗಳು ಇದೆ, ಪಬ್ಲಿಕ್ ಬಸ್ಗಳು ಇದೆ. ಸೊ ನೀವು ಅಲ್ಲಿ ಆರಾಮಾಗಿ ಓಡಾಡ್ಬೋದು. ಅಲ್ಲಿನ ಜನನೂ ತುಂಬ ಸ್ವೀಟ್ ಇದ್ದಾರೆ. ನೀವು ಯಾವ ಬಸ್ ಕತ್ತಬೇಕು ಅಂತ ಕೇಳಿದ್ರೆ ಅವರೇ ನಿಮ್ಮನ್ನ ಗೈಡ್ ಮಾಡ್ತಾರೆ, ಅವರೇ ಈ ಬಸ್ ಕತ್ಕೊಳ್ಳಿ ಅಂತಲೂ ಹೇಳ್ತಾರೆ. ಆಮೇಲೆ ಅವರೇ ಕೇಳ್ತಾರೆ ಎಲ್ಲಿಗೆ ಹೋಗಬೇಕು ನೀವು ಅಂತಲೂ ಕೇಳೋದು ನೋಡಿದ್ದೀನಿ, ಅಲ್ಲಿನ ಕಂಡಕ್ಟರ್ಸ್ ಆಗಿರ್ಬೋದು ಅವರೆಲ್ಲ. ಸೊ ನೀವು ಆರಾಮಾಗಿ ಹೋಗ್ಬೋದು. ಸೊ ಇವಾಗ ಫಸ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡಬೇಡ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲೋ ಬಜೆಟಿಂದ ಐ ಬಜೆಟಿಂದ ಲೋ ಬಜೆಟ್ಗೆ ಹೋಗೋಣ. ಸೊ ಐ ಬಜೆಟ್ ಅಂದರೆ ನಮ್ಗೆ ಬರೋದೇ ಫ್ಲೈಟು. ಬಟ್ ಉಡುಪಿಗೆ ಫ್ಲೈಟ್ಸ್ ಇಲ್ಲ, ಯಾವುದೇ ರೀತಿಯಾದ ಫ್ಲೈಟ್ ಉಡುಪಿಗೆ ಡೈರೆಕ್ಟಾಗಿಲ್ಲ. ಬಟ್ ನೀವು ಮಂಗಳೂರಿಗೆ ಬಂದು ಮಂಗಳೂರಿಂದ ಮಂಗಳೂರಿಗೆ ಏರ್ಪೋರ್ಟ್ ಇದೆ, ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಏರ್ಪೋರ್ಟ್ ಇದೆ. ಸೊ ಮಂಗಳೂರಿಗೆ ಬಂದು ಮಂಗಳೂರಿಗೆ ಎಷ್ಟಾಗುತ್ತೆ ಅಂತ ಅಂದರೆ 2500 ಆಗುತ್ತೆ. ಸೊ ಅಲ್ಲಿಂದ ಮತ್ತೆ 50 ಕಿಲೋಮೀಟರ್ ಉಡುಪಿಗೆ ಬರಬೇಕು. ಸೊ ನಾನಂತೂ ಫ್ಲೈಟ್ ಸಜೆಸ್ಟೇ ಮಾಡಲ್ಲ, ಬಿಕಾಸ್ ನಿಮಗೆ ಹೆಂಗಿದ್ರು ಡೈರೆಕ್ಟ್ ಫ್ಲೈಟ್ ಇಲ್ಲ ಇದಕ್ಕೆ ಉಡುಪಿಗೆ. ಸೊ ಅದಾದಮೇಲೆ ಬರೋದೇ ಬಸ್ಸು ನಿಮಗೆ ಸ್ಟಾರ್ಟಿಂಗ್ ಫ್ರಮ್ 650 ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ನೀವು ಇನ್ನೂ ಚೆನ್ನಾಗಿರೋದು ಇನ್ನೂ ಜಾಸ್ತಿ ಹೋಗ್ತೀರಾ ಅಂತ ಅಂದರೂ ಸ್ವಲ್ಪ ನೀವು ಬೇಗ ಬುಕ್ ಮಾಡ್ತೀರಾ, ಲೇಟಾಗಿ ಬುಕ್ ಮಾಡ್ತೀರಾ, ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ನೋಡ್ಕೊಂಡು ಬುಕ್ ಮಾಡಿ. ಸೊ ಬಸ್ ಸ್ಟಾರ್ಟ್ ಆಗೋದು 650 ರುಪೀಸಿಂದ. ಹಂಗೆ ಟ್ರೈನಿಗೆ ಬರೋದಾದರೆ ಟ್ರೈನು ಅಫ್ಕೋರ್ಸ್ ದ ಚೀಪೆಸ್ಟ್ ಟ್ರಾನ್ಸ್ಪೋರ್ಟ್ ಅಂದರೆ ಟ್ರೈನೇ. ಸೊ ಟ್ರೈನೆಲ್ಲ 350 ರುಪೀಸ್ಗೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆರಾಮಾಗಿ ಟ್ರೈನಲ್ಲೂ ಬರ್ಬೋದು. ಬಸ್ಸು 12 ಅವರ್ಸ್ ಆಗುತ್ತೆ, ಟ್ರೈನು 9 ಅವರ್ಸ್ 12 ಅವರ್ಸ್ ಆಗೇ ಆಗುತ್ತೆ. ಎರಡೂ ಸೇಮ್ ಟೈಮಿಂಗ್ಸೇ ಆಗುತ್ತೆ. ಸೊ ನೀವು ಬಸ್ಸಾದರೂ ಚೂಸ್ ಮಾಡ್ಬೋದು, ಟ್ರೈನ್ ಆದರೂ ಚೂಸ್ ಮಾಡ್ಬೋದು. ಅದಾದಮೇಲೆ ನೀವು ನಿಮ್ಮ ಪ್ರೈವೇಟ್ ವೆಹಿಕಲ್ಸ್, ಕಾರ್ ಅಥವಾ ಬೈಕಲ್ಲಾದರೂ ಬರ್ಬೋದು. ಸೊ ಬೆಂಗಳೂರಿಂದ ಉಡುಪಿಗೆ 400+ ಕಿಲೋಮೀಟರ್ಗಳಿವೆ. ಸೊ ನೀವು ಆರಾಮಾಗಿ ಬರ್ಬೋದು. ಅದಕ್ಕೆ ಎಷ್ಟು ಬಜೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಅದು ಪ್ರತಿಯೊಂದು ಗಾಡಿಯಲ್ಲೂ ಡಿಫ್ರೆಂಟ್ ಇರುತ್ತೆ, ಪ್ರತಿಯೊಂದು ಕಾರಲ್ಲೂ ಡಿಫ್ರೆಂಟ್ ಇರುತ್ತೆ. ನಿಮ್ಮ ಕಾರ್ ಎಷ್ಟು ಮೈಲೇಜ್ ಕೊಡುತ್ತೋ ಅಷ್ಟು. ಸೊ ಅದಾದಮೇಲೆ ಸೊ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಹೇಳೋದಾದರೆ, ನೀವು ಬಸ್ಸಲ್ಲಿ ಬಂದರೆ 8ರಿಂದ 9 ಅವರ್ ಆಗೇ ಆಗುತ್ತೆ. ಟ್ರೈನಲ್ಲಿ ಬರೋದಂದರೆ 9ರಿಂದ 14 ಅವರು ಆದರೂ ಆಗ್ಬೋದು. ಸೊ ನೀವು ಅಲ್ಲಿ ನೋಡ್ಕೊಬೇಕು ಎಷ್ಟೊತ್ತಾಗುತ್ತೆ ಟೈಮಿಂಗ್ಸ್ ಅಂತ, ಅಲ್ಲಿ ಕೊಟ್ಟಿರ್ತಾರೆ ನೀವು ಬುಕ್ ಮಾಡಬೇಕಾದ್ರೆ. ಸೊ ನಿಮ್ಗೆ ಅಲ್ಲಿ ನೋಡ್ಕೊಂಡೇ ಗೊತ್ತಾಗುತ್ತೆ. ಸೊ ನೀವು ಕಾರ್ ಅಥವಾ ಬೈಕಿಂದ ಬರ್ತೀರಾ ಅಂದರೂ ಒಂದು 8 ಅವರ್ ಬೇಕು ಬೆಂಗಳೂರಿಂದ ಉಡುಪಿಗೆ ಹೋಗೋಕ್ಕೆ. ಸೊ ಅದಾದಮೇಲೆ ಬಸ್ಸು ಟ್ರೈನ್ ಎಲ್ಲ ಎಲ್ಲಿ ಬುಕ್ ಮಾಡಬೇಕು ಅಂತ ಹೇಳೋದಾದರೆ, ನಾನು ಹಳೆ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ರೆಡ್ ಬಸ್ಸಲ್ಲಿ ಬುಕ್ ಮಾಡ್ಬೋದು, ಅಲ್ಲಿ ನಿಮಗೆ ಚೀಪೆಸ್ಟ್ ಬಸ್ ಅಥವಾ ಟ್ರೈನ್ ಸಿಗುತ್ತೆ. ಅದು ಬಿಟ್ಟು ಮೇಕ್ ಮೈ ಟ್ರಿಪ್ ಅಂತ ಇದೆ, ಸೊ ನೀವು ಅಲ್ಲೂ ಬುಕ್ ಮಾಡ್ಬೋದು, ನಿಮಗೆ ಅಲ್ಲೂ ಚೀಪೆಸ್ಟ್ ಟ್ರೈನ್ ಅಥವಾ ಬಸ್ಸು ಸಿಗುತ್ತೆ. ಸೊ ಇಷ್ಟಾಗಿತ್ತು ಟ್ರಾನ್ಸ್ಪೋರ್ಟೇಷನ್. ಅದಾದಮೇಲೆ ಉಡುಪಿ ಕರ್ನಾಟಕದ ಒಂದು ಜಿಲ್ಲೆ ಆಗಿರೋದ್ರಿಂದ ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಯಾವ ಊರಿಂದ ಎಷ್ಟೆಷ್ಟು ಕಿಲೋಮೀಟರ್ ಅಂತ ಮೆನ್ಷನ್ ಮಾಡಿದ್ದೀನಿ. ಎಲ್ಲ ಜಿಲ್ಲೆಯಿಂದನೂ ಎಷ್ಟೆಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದೀವಿ.
ಸೊ ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೋಡ್ಬೋದು ಆಯಿತಾ. ಆಯ್ತು ಬಿಡು. ಸೊ ಇವಾಗ ನೀವು ಬಂದು ರೀಚ್ ಆದಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ಬೇಕು. ಒನ್ ಡೇ ಇರೋರು ಬರೀ ಫ್ರೆಶ್ ಅಪ್ ಆಗ್ತೀವಿ ಅಂದರೆ ಓಕೆ, ಫ್ರೆಶ್ ಅಪ್ ಆಗೋಕ್ಕೆ ನಿಮಗೆ ಜಾಗ ಸಿಗುತ್ತೆ. ಸೊ ಅಲ್ಲಿ ಬರೀ ಒಂದು ವಾಶ್ರೂಮ್ ಕೊಡ್ತಾರೆ, ನೀವು ಅಲ್ಲಿ ಮುಖ ತೊಳ್ಕೊಬೋದು, ಅಲ್ಲಿ ಉಜ್ಕೊಳ್ಳೋದು ಅಥವಾ ಸ್ನಾನ ಮಾಡ್ಕೊತೀರಾ ಅಂದರೂ ಮಾಡ್ಕೊಬೋದು. ಅದೇನು 1 hour 2 hour ಟೈಮ್ ಕೊಟ್ಟಿರ್ತಾರೆ ನಿಮಗೆ. ಬಟ್ ಅಲ್ಲಿ ಪರ್ ಹೆಡ್ 150 rupees. ಬಟ್ ನಾನು ಅದನ್ನು ಸಜೆಸ್ಟ್ ಮಾಡಲ್ಲ, ಬಿಕಾಸ್ ನಾನು ಉಡುಪಿ ಹೋದಾಗ ಒಂದು 2-3 ಕಡೆ ನೋಡಿದೆ, ಅಲ್ಲೆಲ್ಲ ತುಂಬ ವಾಸನೆ ಇತ್ತು. ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ರೆಸ್ಟ್ ತೊಗೊಳ್ಬೇಕು. ಇವಾಗ ಓಕೆ, ನೀವು ಓನ್ ವೆಹಿಕಲ್ ಬಂದಿದ್ದೀರ, ಕಾರಲ್ಲೆಲ್ಲ ಬಂದಿದ್ದೀರ ಅಂದರೆ ಕಾರಲ್ಲೇ ರೆಸ್ಟ್ ತೊಗೊಬೋದು. ಬಟ್ ಆದರೆ ನಿಮ್ಗೊಂದು 2 ನಿಮಿಷ ಅಟ್ಲೀಸ್ಟ್ ಒಂದು 5-10 ನಿಮಿಷ ರೆಸ್ಟ್ ಮಾಡೋಕ್ಕೆ ಒಂದು ರೂಮ್ ಇದ್ರೇ ಬೆಟರು. ಮತ್ತು ಅಲ್ಲಿ ತುಂಬ ವಾಸನೆನೂ ಇರುತ್ತೆ. ಸೊ ಅದನ್ನು ನಾನು ಸಜೆಸ್ಟ್ ಮಾಡಲ್ಲ. ಬಟ್ ನಿಮಗೆ ರೂಮ್ ಸಿಗುತ್ತೆ, ರೂಮ್ 350ಇಂದನೂ ಸಿಗುತ್ತೆ. ನೀವು ಆರಾಮಾಗೆ ಇಲ್ಲಿಂದನೂ ಬುಕ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲೂ ಹೋಗಿ ನೀವು ಅಲ್ಲಿ ಅಕ್ಕಪಕ್ಕ ಎಲ್ಲ ವಿಚಾರಿಸಿದ್ರೆ ನಿಮಗೂ ಅಲ್ಲೂ ಚೆನ್ನಾಗಿರೋ ರೂಮ್ಗಳು ಸಿಗುತ್ತೆ. ನಾನಿದ್ದಿದ್ದು ರೂಮು ತುಂಬಾ ಚೆನ್ನಾಗಿತ್ತು. ನಾನು 24 hours ಅಂತಲೇ ತೊಗೊಂಡಿದ್ದೆ, 1 ಡೇಗೆ ಅಂತ ತೊಗೊಂಡಿದ್ದೆ. ಆಮೇಲೆ ನನಗೆ 24 hours ಬಿಸಿನೀರು ಇತ್ತು ಅಲ್ಲಿ. ಸೊ ಅದು ಚೆನ್ನಾಗಿತ್ತು. ಸೊ ನಾನು ಅದನ್ನು ರೆಕಮೆಂಡ್ ಮಾಡ್ತೀನಿ. ಇಲ್ಲಾಂದರೆ ನೀವು ಇಲ್ಲಿಂದನೇ ವಿಗೋ ಅಥವಾ ಮೇಕ್ ಮೈ ಟ್ರಿಪ್ ಆ್ಯಪಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಚೀಪೆಸ್ಟ್ 350ಇಂದನೂ ರೂಮ್ಗಳು ಸಿಗುತ್ತೆ. ಸೊ ಆರಾಮಾಗೆ. ಸೊ ಅದಾದಮೇಲೆ ನೀವು ಫ್ರೆಶ್ ಅಪ್ ಆಗ್ಬೋದು, ಆರಾಮಾಗಿ ರೆಸ್ಟ್ ಮಾಡ್ಬೋದು, ಫ್ರೆಶ್ ಅಪ್ ಆಗ್ಬೋದು. ಸೊ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಯಾರಾದರೂ ಬಸ್ಸು ಟ್ರೈನಲ್ಲಿ ಬರ್ತಾಯಿದ್ರೆ ನೀವು ಇವಾಗ ನೈಟ್ ಬಸ್ ಅಥವಾ ಟ್ರೈನ ಬುಕ್ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರಿಂದ ಬರ್ತಾಯಿದ್ದೀರಾ ಅಂದರೆ ನೈಟು ಬ್ಯಾಂಗ್ಳೂರನ್ನ ಬಿಡಬೇಕು. ಬ್ಯಾಂಗ್ಳೂರನ್ನ ಬಿಟ್ಟರೆ ನೀವು ಮಾರ್ನಿಂಗ್ ಉಡುಪಿಲಿ ಇರ್ತೀರ, ಆ ಥರ. ಸೊ ಇವಾಗ ನೈಟ್ ಬಸ್ಸಸ್ ಬುಕ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ರಾತ್ರಿ ಎಲ್ಲ ಮಲ್ಕೊಂಡು ಬೆಳಗ್ಗೆ ಬಂದು ಇಳಿಬೋದು. ನಿಮಗೆ ತುಂಬ ಟೈಮ್ ಇರುತ್ತೆ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ನಾನು ಸಜೆಸ್ಟ್ ಮಾಡೋದು ಇದು. ಸೊ ಇವಾಗ ನೀವು ಫ್ರೆಶ್ ಅಪ್ ಎಲ್ಲ ಆಗಾದ್ಮೇಲೆ ಇವಾಗ ನೀವೇನಾದ್ರು ಸಿಟಿ ಬಸ್ಸಲ್ಲೆಲ್ಲ ಬಂದಿದ್ರೆ ಆಫ್ಕೋರ್ಸ್ ನಿಮಗೆ ಸಿಟಿ ಬಸ್ ಸ್ಟ್ಯಾಂಡಲ್ಲೇ ಇಳಿಸಿರ್ತಾರೆ. ನೀವು ಅಲ್ಲೇ ಸುತ್ತಮುತ್ತ ರೂಮ್ ಬುಕ್ ಮಾಡ್ಕೊಂಡ್ರೆ ಒಳ್ಳೆಯದು. ನಿಮಗೆ ಸಿಟಿ ಬಸ್ ಸ್ಟ್ಯಾಂಡಿಂದ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡಿಂದ ಒಂದು 2 to 3 kilometer ಏನೋ ಇದೆ ಕೃಷ್ಣನ ದೇವಸ್ಥಾನ. ಸೊ ನೀವು ಕೃಷ್ಣನ ದರ್ಶನ ಮಾಡ್ಕೊಬೋದು. ಸೊ ಈಗ ಬಂದಾಯಿತು, ಫ್ರೆಶ್ ಅಪ್ ಆಗೋಯಿತು. ಸೊ ಫ್ರೆಶ್ ಅಪ್ ಆದಮೇಲೆ ನೀವೆಲ್ಲಾದರೂ ಊಟ ಮಾಡಬೇಕಂತ ಅಂದರೆ ನಿಮಗೆ ತುಂಬ ಹೋಟೆಲ್ಗಳು ಸಿಗುತ್ತೆ. ಆ್ಯಕ್ಚುಲಿ ಎಷ್ಟೊಂದು ವೆಜ್ ಹೋಟೆಲ್ಗಳಿರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಇಡ್ಲಿ ತೊಗೊಂಡಿದ್ದೆ, 1 plate 50 rupees ಎಲ್ಲ ಆಯಿತು. ಸೊ ಅದು ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವೇನಾದ್ರು ನಾನು ಸಜೆಷನ್ ಮಾಡೋದೇನೆಂದರೆ ನೀವು ನಿಮ್ಮ ರೂಮ್ನ ಎಲ್ಲಾದರೂ ಸಿಟಿ ಬಸ್ ಸ್ಟ್ಯಾಂಡ್ ಇರುತ್ತಲ್ಲ, ಸಿಟಿ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕನೇ ಮಾಡ್ಕೊಂಡಿರಿ ನಿಮ್ಮ ರೂಮು. ಬಿಕಾಸ್ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ತುಂಬ ಈಸಿ ಆಗುತ್ತೆ. ಸೊ ನೀವು ಸಿಟಿ ಬಸ್ ಸ್ಟ್ಯಾಂಡಿಂದ ನಿಮಗೆ ಕೃಷ್ಣನ ದೇವಸ್ಥಾನ ಒಂದು 2-3 kilometer ಆಗುತ್ತೆ. ಸೊ ನೀವು ಬೇಕಾದ್ರೆ ಬ್ರೇಕ್ಫಾಸ್ಟ್ನ ನೀವು ಕೃಷ್ಣನ ದೇವಸ್ಥಾನದಲ್ಲೇ ಮಾಡ್ಬೋದು. ಅದು ಟೈಮಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗಿ. ಸೊ ಅಲ್ಲೇನಾದರೂ ನೀವು ಇಲ್ಲಾಂದರೆ ಹಂಗೆ ಕೃಷ್ಣನ ದರ್ಶನ ಮಾಡ್ಕೊಂಡು ಬಂದು ನೀವೆಲ್ಲರೂ ಬೇರೆ ಕಡೆ ತಿಂತೀರಾ ಅಂದರೂ ತಿನ್ಬೋದು. ಊಟಕ್ಕೆಲ್ಲ 1 plate ಇಡ್ಲಿ ವಡೆ ತೊಗೊತೀರಾ ಅಂದರೆ 50-100 ಅಷ್ಟರಲ್ಲೇ ನಿಮಗೆ ಟಿಫನ್ ಮುಗ್ದೋಗುತ್ತೆ. ಸೊ ಅದಾದಮೇಲೆ ಹೋಗಿ ಸಿಟಿ ಬಸ್ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋದರೆ ನಿಮ್ಗೆ ಬಸ್ಗಳು ಸಿಗುತ್ತೆ. ಆ್ಯಕ್ಚುಲಿ 2 ಥರ ಬಸ್ಗಳಿದೆ ಆಯಿತಾ. ಒಂದು ಬಂದುಬಿಟ್ಟು BMTC ನಾರ್ಮಲ್ ಬಸ್ಸು. ಅದು ಸ್ವಲ್ಪ ಸಿಟಿ ಬಸ್ ಸ್ಟ್ಯಾಂಡ್ಗಿಂತ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸೇ. ಅದರಿಂದ ಒಂದು 100-200-300 meter ಏನೋ ಇದೆ ಅದು. ಸೊ ಅಲ್ಲೂ ನಡ್ಕೊಂಡು ಹೋಗ್ಬೋದು. ನೀವು ಇದರಲ್ಲೂ ಹೋಗ್ಬೋದು. ಆ್ಯಕ್ಚುಲಿ ಅದು ಪ್ರೈವೇಟ್ ಬಸ್ಸಸ್ ಅನಿಸುತ್ತೆ, ಪ್ರೈವೇಟ್ ಬಸ್ಸಸ್ ಇರುತ್ತೆ. ಸೊ ಅದೆಲ್ಲ ಕಡೆಗೂ ಆ್ಯಕ್ಸಸ್ ಇರುತ್ತೆ. ಸೊ ಅಲ್ಲೇ ಕಂಡಕ್ಟರ್ಸ್ ಅಲ್ಲಿನ ಜನನೇ ಅಲ್ಲಿ ನಿಂತಿರ್ತಾರೆ. ನೀವು ಅಲ್ಲಿ ಕೇಳಿದ್ರೆ ಇದಕ್ಕೆಲ್ಲಿ ಹೋಗ್ಬೇಕಂತ ಕೇಳಿದ್ರೆ ಅವರೇ ಸಜೆಸ್ಟ್ ಮಾಡ್ತಾರೆ. ಸೊ ನಾನು ಯಾವ ಬಸ್ಸಲ್ಲಾದರೂ ಹೋಗ್ಬೋದು. ಸೊ ಅದಾದಮೇಲೆ ಇನ್ನೊಂದು ಕ್ಲಾರಿಫಿಕೇಷನ್ ಏನು ಕೊಡಬೇಕಂತ ಅಂದರೆ, ಆ್ಯಕ್ಚುಲಿ ನೀವು ಬಸ್ ಹತ್ಬೇಕಾದ್ರೆ ಈ ಮಲ್ಪೆ ಬೀಚಿಗೆ ಬಸ್ ಹತ್ಬೇಕಾದ್ರೆ ಬರೀ ಮಲ್ಪೆಗೆ ಹೋಗೋ ಒಂದೊಂದು ಬಸ್ಗಳು ಇರ್ತವೆ, ಮಲ್ಪೆ ಬೀಚ್ಗೆ ಹೋಗೋ ಬಸ್ಗಳು ಬೇರೆ ಇರ್ತವೆ. ಸೊ ನೀವು ನೋಡ್ಕೊಬೇಕು. ಒಂದೊಂದು ಬಸ್ ಮಲ್ಪೆಗೆ ಎಂಡ್ ಆಗಿಬಿಡುತ್ತೆ, ಇನ್ನೊಂದು ಬಸ್ಸಸ್ ಮಾತ್ರ ಮಲ್ಪೆಯಿಂದ ಮಲ್ಪೆ ಬೀಚ್ವರೆಗೂ ಹೋಗುತ್ತೆ. ಸೊ ಅವ್ರನ್ನ ಕೇಳಿ ಇದು ಮಲ್ಪೆ ಬೀಚ್ವರೆಗೂ ಹೋಗುತ್ತೆ ಅಂತ, ಇಲ್ಲಾಂದರೆ ಅವರೇ ಹೇಳ್ತಾರೆ ಮಲ್ಪೆ ಬೀಚ್ವರೆಗೂ ಹೋಗುತ್ತೆ ಅಂತ ಅವರೇ ಹೇಳ್ತಾರೆ. ಸೊ ಅದಾದಮೇಲೆ ಆ ಬಸ್ ಹತ್ತಿ ಬಸ್ ಟಿಕೆಟು ಮೇನ್ ಸಿಟಿ ಬಸ್ ಸ್ಟ್ಯಾಂಡಿಂದ ಮಲ್ಪೆ ಬೀಚ್ಗೆ 20 rupees. ಅಲ್ಲಿ ನಿಮ್ಮ ಹುಡುಗಿರಿಗೆ ಆಧಾರ್ ಕಾರ್ಡ್ ವರ್ಕ್ ಆಗೋಲ್ಲ, ಸೊ ಅಲ್ಲಿ ಪೇ ಮಾಡಬೇಕು.
ಹುಡುಗಿರು ಯಾರು ಫ್ರೀಯಾಗಿ ಹೋಗ್ಬೇಕಂತ ಅಂದರೆ ಸಿಟಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಮುಂದೆ ನಿಮಗೆ BMTC ಬಸ್ ಸಿಗುತ್ತೆ. ಸೊ ನೀವು ಆರಾಮಾಗಿ ಅದರಲ್ಲೂ ಹೋಗ್ಬಿಡು, ಆರಾಮಾಗಿ ಆಧಾರ್ ಕಾರ್ಡ್ ತೋರಿಸ್ಕೊಂಡು. ಬಟ್ ಪ್ರೈವೇಟ್ ಬಸ್ಸು ತುಂಬ ಚೆನ್ನಾಗಿರುತ್ತೆ, ಹೋಗಿ ಎಂಜಾಯ್ ಮಾಡಿ. ಸೊ ಅದಾದಮೇಲೆ ಪ್ಲೇಸಸ್ ನೀವು ಯಾವುದಾದ್ರು ಕವರ್ ಮಾಡ್ಬೋದು ಅಂತ ಹೇಳೋದಾದರೆ, ಒಂದು ಬಂದ್ಬಿಟ್ಟು ಫಸ್ಟ್ ಕೃಷ್ಣನ ದೇವಸ್ಥಾನ, ಅಲ್ಲೇ ಮುಗಿಸ್ಕೊಂಡು ಬಿಡ್ತೀರಾ, ಸ್ವಲ್ಪ ಹತ್ರನೇ ಇರೋದು ಸಿಟಿ ಬಸ್ ಸ್ಟ್ಯಾಂಡಿಂದ. ಸೊ ಅದಾದಮೇಲೆ ಕೃಷ್ಣನ ದೇವಸ್ಥಾನ ಅದು ಉಡುಪಿಯ ಮೇನ್ ಇದಲ್ವಾ. ಸೊ ಕೃಷ್ಣನ ದೇವಸ್ಥಾನ ಆದಮೇಲೆ ಮಲ್ಪೆ ಬೀಚು, ಅದಾದಮೇಲೆ ಕಪ್ಪು ಬೀಚ್ಗೆ ಹೋಗ್ಬೋದು. ಅಲ್ಲಿ ನೀವು ಲೈಟ್ ಹೌಸ್ ನೋಡ್ಬೋದು. ಆಮೇಲೆ ಇನ್ನೊಂದೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಈ ಮಳೆಗಾಲದಲ್ಲೆಲ್ಲ ಹೋಗ್ಬೇಡಿ. ನಾನು ಮಳೆಗಾಲದಲ್ಲೇ ಹೋಗಿದ್ದೆ, ಸೊ ನನಗೆಲ್ಲೂ ಅಲೋ ಮಾಡಿಲ್ಲ. ಮಲ್ಪೆ ಬೀಚ್ ಹತ್ರನೂ ಫುಲ್ಲು ಇದಾಕ್ಬಿಟ್ಟಿದ್ರು, ನೆಟ್ ಹಾಕ್ಬಿಟ್ಟಿದ್ರು, ಫುಲ್ ನೀರು ಹತ್ರ ಬಿಟ್ಟೇ ಇರಲಿಲ್ಲ ಬಿಕಾಸ್ ಮಳೆ ಇದ್ದಿದ್ದ ಕಾರಣದಿಂದ. ಆಮೇಲೆ ಲೈಟ್ ಹೌಸಿಗೆ ನಾನು ಹೋಗೋಕ್ಕಾಗಿಲ್ಲ ಬಿಕಾಸ್ ಅಲ್ಲೂ ಬಿಡಲ್ಲ ಅಂತ ಅಲ್ಲಿನ ಜನನೇ ಹೇಳಿದ್ರು. ಅಲ್ಲಿನ ಯಾರನ್ನೋ ಕೇಳಿದ್ವಿ, ಆಗ ಅವರೇ ಹೇಳಿದ್ರು. ಸೊ ಅದಾದಮೇಲೆ ಇನ್ನೂ ಬೀಚಸ್ ಇದೆ, ದೇವಸ್ಥಾನಗಳಿದೆ, ಹೋಗಿ ತಿರುಗಾಡ್ಬೋದು. ನಾನು ಇನ್ನೊಂದೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಯಾರು ಉಡುಪಿ ಮಂಗಳೂರಿಗೆ ಒನ್ ಡೇ ಟ್ರಿಪ್ ಬರ್ತೀರಾ ಅಂತ ಅಂದರೆ, ಫಸ್ಟ್ 1-2 ಬೀಚಸ್ ನೋಡ್ಕೊಂಡು ದೇವಸ್ಥಾನ ಅದು ಇದು ಎಲ್ಲ ನೋಡಿಕೊಂಡು, ಸೊ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಹೆಂಗಿದ್ರು ವಾಪಸ್ ಬರಬೇಕಾದ್ರೆ ಆನ್ ದ ವೇ ನಮಗೆ ಧರ್ಮಸ್ಥಳ ಸಿಗುತ್ತೆ. ಸೊ ಅಲ್ಲೂ ದರ್ಶನ ಮಾಡ್ಕೊಂಬಿಡ್ಬೋದು ಅಂತ. ಸೊ ಇವಾಗ ನೀವು ಉಡುಪಿಯೆಲ್ಲ ನೋಡಿದಾಗಿದ್ದರೆ, ಉಡುಪಿಯಿಂದ ಒಂದು 4 ಅವರ್ ಬಸ್ಸಲ್ಲಿ ಹೋದರೆ ಸೊ ಆರಾಮಾಗೆ ಹುಡುಗಿರಿಗೆಲ್ಲ ಫ್ರೀ ಇದೆ BMTC ಬಸ್ಸು, KSRTC ಬಸ್ಸು. ಸೊ ಆರಾಮಾಗಿ ನೀವು ಉಡುಪಿ ಮುಗಿಸ್ಕೊಂಡು ಉಡುಪಿಯಿಂದ ಡೈರೆಕ್ಟಾಗಿ ಧರ್ಮಸ್ಥಳಕ್ಕೆ ಹೋಗ್ಬೋದು. ಧರ್ಮಸ್ಥಳದಲ್ಲಂತೂ ನೀವು ದೇವ್ರ ದರ್ಶನ ಪಡಿಬೋದು. ಸೊ ಧರ್ಮಸ್ಥಳದಲ್ಲೇ ನಿಮಗೆ ಪ್ರಸಾದ ಸಿಗುತ್ತೆ, ಸೊ ಅಲ್ಲೂ ತಿನ್ಕೊಬೋದು. ನೀವೇನಾದ್ರು ಉಡುಪಿನ ಬೇಗ ಮುಗಿಸ್ಬಿಟ್ಟು ಅದು ಬೇಗ ನೀವೇನಾದ್ರು ಧರ್ಮಸ್ಥಳಕ್ಕೆ ಹೋದರೆ, ಧರ್ಮಸ್ಥಳಕ್ಕೆ ಹೋದ್ಮೇಲೂ ನಿಮ್ಗೆ ಇನ್ನೂ ಟೈಮ್ ಇದೆ ಅಂದರೆ ಕುಕ್ಕೆಗೆ ಹೋಗ್ಬೋದು ನಿಮ್ಗೆ ಇಷ್ಟ ಇದ್ದರೆ. ಇಲ್ಲ ಅಂದರೆ ಧರ್ಮಸ್ಥಳಕ್ಕೆ ಎಂಡ್ ಮಾಡ್ಬೋದು. ನಿಮಗೆ ಧರ್ಮಸ್ಥಳದಿಂದನೇ ಗೌರ್ಮೆಂಟ್ ಬಸ್ KSRTC ಬಸ್ಗಳಿದೆ ಬೆಂಗಳೂರಿಗೆ ಬರೋಕ್ಕೆ. ಇಲ್ಲ ಅಂದರೆ ಮುಂಚೆನೇ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿರ್ಬೋದು. ಇಲ್ಲಾಂದರೆ ಕೆಲವೊಂದು ಸತಿ ಅಲ್ಲೇ ಯಾವ್ದಾದ್ರು ಸ್ಲೀಪರ್ ಕೋಚ್ ಬಸ್ಗಳು ನಿಲ್ಸಿರ್ತಾರಲ್ಲ, ಯಾವ್ದಾದ್ರು ಸೀಟ್ಸ್ ಖಾಲಿ ಇದೆಯಾ ಅಂತ ಹೋಗಿ ಕೇಳಿದ್ರೆ ಖಾಲಿ ಇದ್ದರೆ ನಿಮ್ಮ ಲಕ್ಕು. ಇಲ್ಲಾಂದರೆ ಹುಡುಗಿರಿಗೆಲ್ಲ ಫ್ರೀ ಆರಾಮಾಗೆ ನೀವು KSRTC ಬಸ್ಸಲ್ಲೇ ಬರ್ಬೋದು. ಆದರೆ ಸ್ವಲ್ಪ ಮೈಕೈ ನೋವು ಬರುತ್ತೆ, ಬಟ್ ಇಟ್ಸ್ ಓಕೆ. ಸೊ ಅಲ್ಲಿಂದ ಉಡುಪಿಯಿಂದ ಧರ್ಮಸ್ಥಳಕ್ಕೆ ಬಂದು ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ ಬರ್ಬೋದು. ಆರಾಮಾಗಿ ಒಂದು ಟ್ರಿಪ್ ಮುಗಿಯುತ್ತೆ. ಆ್ಯಕ್ಚುಲಿ ನೀವು ಅಲ್ಲಿ 2-3 ಪ್ಲೇಸಸ್ ಕವರ್ ಉಡುಪಿನೂ ನೋಡ್ದಂಗೆ ಆಗುತ್ತೆ, ಧರ್ಮಸ್ಥಳನೂ ನೋಡ್ದಂಗೆ ಆಗುತ್ತೆ. ಸೊ ನೀವು ಆರಾಮಾಗಿ ಟ್ರಿಪ್ ಮಾಡ್ಬೋದು. ಸೊ ಇಷ್ಟಾಗಿತ್ತು ಒಂದು ಚಿಕ್ಕ ಟ್ರಿಪ್ ಪ್ಲ್ಯಾನ್. ಸೊ ಈಗ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ಗೆ ಹೋಗೋಣ. ಅದೇನಂತ ಅಂದರೆ ಉಡುಪಿಗೆ ಲೋ ಬಜೆಟ್ ಟ್ರಿಪ್ ಪ್ಲ್ಯಾನ್. ಇದು ಆಕ್ಚುಲಿ ಚೆನ್ನಾಗಿರೋ. ಸೊ ಇವಾಗ ನಾನು ಬರೀ ಉಡುಪಿದು ಒಂದ್ರದೇ ಪ್ಲ್ಯಾನ್ ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಉಡುಪಿ ಜೊತೆಗೆ ನಾನು ಇಲ್ಲಿ ಧರ್ಮಸ್ಥಳನೂ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಉಡುಪಿ ಪ್ಲಸ್ ಧರ್ಮಸ್ಥಳ ಪ್ಲ್ಯಾನು ಹೇಳ್ತಾ ಇದ್ದೀನಿ ಬಿಕಾಸ್ ಇಲ್ಲಿ ನಾವು 2 ಪ್ಲೇಸ್ನ ಕ್ಲಿಯರ್ ಮಾಡೋಕ್ಕಾಗ್ತಿದೆ, 2 ಜಾಗನ ನೋಡ್ಕೊಂಡು ಬರ್ಬೋದು. ಸೊ ಆದ್ದರಿಂದ ಫಸ್ಟು ಇವಾಗ ಪ್ಲ್ಯಾನ್ ಹೇಳ್ತಾ ಹೋಗ್ತೀನಿ. ಸೊ ಏನಂದರೆ, ಒಂದು ಟ್ರಿಪ್ಪಲ್ಲಿ ಮುಖ್ಯವಾದ ಟ್ರಾನ್ಸ್ಪೋರ್ಟೇಷನ್ ಅಲ್ವಾ. ಸೊ ಟ್ರಾನ್ಸ್ಪೋರ್ಟೇಷನ್ ನಾವು ಟ್ರೈನ್ ಯೂಸ್ ಮಾಡ್ಬೋದು. ಯಾಕಂದರೆ ಎಲ್ಲ ಬೇರೆ ಟ್ರಾನ್ಸ್ಪೋರ್ಟೇಷನ್ನು ನೋಡಿದ್ರೆ ಟ್ರೈನ್ ಸ್ವಲ್ಪ ನಮಗೆ ಚೀಪಾಗಿ ಸಿಗುತ್ತೆ, ಆಯಿತಾ. ಸೊ ಈಗ ಟ್ರೈನು ಬೆಂಗಳೂರಿಂದ ಉಡುಪಿಗೆ ಟ್ರೈನ್ ಬಂದುಬಿಟ್ಟು 350 ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ 350 ಅಂದ್ಕೊಂಡ್ರೆ ಇಲ್ಲಿಂದ ಹೋಗ್ತಾ 350 ರುಪೀಸ್ ಆಗುತ್ತೆ. ಆದರೆ ನಾವು ಆ ಕಡೆಯಿಂದ ಬರ್ತಾ ನಾವು ಬಸ್ಸಲ್ಲಿ ಬರ್ತೀವಿ, ಆಲ್ಮೋಸ್ಟ್ 350 ರುಪೀಸೇ ಆಗುತ್ತೆ. ಅದು ಹೆಂಗಂತ ಹೇಳೋದಾದರೆ, ನೀವು ಉಡುಪಿಯಿಂದ ಧರ್ಮಸ್ಥಳಗೆ 65 ರುಪೀಸ್ ಆಗುತ್ತೆ, ಓಕೆನಾ. ಸೊ ಅದಾದಮೇಲೆ ಧರ್ಮಸ್ಥಳದಿಂದ ಬೆಂಗಳೂರಿಗೆ 174 ರೂಪಾಯಿ ಆಗುತ್ತೆ. ಸೊ ಅದೆಲ್ಲ ರೌಂಡ್ ಆಫ್ ಮಾಡಿ ಎಲ್ಲ ಸೇರಿಸಿದ್ರೆ ನಮಗೆ 340 ರುಪೀಸ್ ಆಗುತ್ತೆ. ಪ್ಲಸ್ ಇನ್ನು 10 ರೂಪಾಯಿ ಅಲ್ಲಿ ಇಲ್ಲಿ ಎಲ್ಲರೂ ಹೋದರೂ ರೌಂಡ್ ಆಫ್ ಮಾಡಿದ್ರೆ 350 ರುಪೀಸ್ ಆಗುತ್ತೆ. ಸೊ ಇಲ್ಲಿಂದ ಹೋಗೋಕ್ಕೂ 350 ರುಪೀಸ್, ಅಲ್ಲಿಂದ ಬರೋಕ್ಕೂ 350 ರುಪೀಸ್, ಎರಡೂ ಸೇರಿಸಿದ್ರೆ ನಮಗೆ ಟೋಟಲಾಗಿ 700 ರುಪೀಸ್ ಆಗುತ್ತೆ. ಸೊ ಆ 700 ರುಪೀಸ್ಗೆ ಸೊ ನಾವು ಅಲ್ಲಿ ಉಡುಪಿಲಿ ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಬೇಕಲ್ವಾ. ಸೊ ಅಲ್ಲಿ ಇಲ್ಲಿ ಓಡಾಡೋಕ್ಕೆ ನಾವು ಒಂದು 50 ರೂಪಾಯಿ ಅಂತ ಅಂದ್ಕೊಂಡು 750 ರುಪೀಸ್ ಆಗುತ್ತೆ. ಸೊ ಅದಾದಮೇಲೆ ಒಂದು 100 ರೂಪಾಯಿ ತಿನ್ನೋಕ್ಕೆ ಅಂತ ಇಟ್ಕೊಂಡ್ರೂ 850 ರುಪೀಸ್ ಆಗುತ್ತೆ.
ಸೊ ಅದಾದಮೇಲೆ ಒಂದು 150 ರೂಪಾಯಿ ನಾವು ಇದಕ್ಕೆ ಬರ್ತೀವಲ್ಲ ನಾವು ಬಸ್ ಅಥವಾ ಟ್ರೈನಲ್ಲಿ ಬಂದರೆ ಫ್ರೆಶ್ ಅಪ್ ಆಗೋಕ್ಕೆ ರೂಮ್ ಬೇಕಲ್ವ. ರೂಮ್ ಅಂತ ಅಂದರೆ ನಾನು ಹಾಗೆ ಹೇಳ್ದಂಗೆ ನಿಮಗೆ ಒಂದು ಇದು ಕೊಡ್ತಾರೆ, ಒಂದು ವಾಶ್ರೂಮ್ ಥರ ಏನೋ ಕೊಡ್ತಾರೆ. ಅಲ್ಲಿ ನೀವು ಮುಖ ತೊಳ್ಕೊಬೋದು, ಅಲ್ಲಿ ಉಜ್ಬೋದು, ಅದು ಸ್ನಾನ ಬೇಕಾದ್ರೂ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬೋದು. ಸೊ ಅದಕ್ಕೆ 150 ರೂಪೀಸ್. ಸೊ ಇವಾಗ ಟೋಟಲಾಗಿ ಪರ್ಫೆಕ್ಟಾಗಿ 1000 ರೂಪೀಸಿಗೆ ಟ್ರಿಪ್ ಮುಗಿಯುತ್ತೆ. ಸೊ ನೀವೇನಾದರೂ ಇವಾಗ ದೇವಸ್ಥಾನದಲ್ಲಿ ನಿಮ್ಗೇನಾದ್ರು ಪ್ರಸಾದ ಸಿಕ್ಕಿದ್ರೆ, ಇವಾಗ ಕೃಷ್ಣನ ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತೆ ಅಥವಾ ಧರ್ಮಸ್ಥಳದಲ್ಲಿ ಪ್ರಸಾದ ಸಿಗುತ್ತೆ. ಸೊ ನಿಮಗೆ 2 ಕಡೆನೂ ಪ್ರಸಾದ ಸಿಕ್ಕಿದ್ರೆ ನೀವಲ್ಲಿ ಊಟದ ದುಡ್ಡು 100 ರೂಪಾಯಿ ತೆಗೆದ್ರೆ ಒಂದು 900 ರೂಪೀಸ್ಗೆ ಇಡೀ ಟ್ರಿಪ್ಪೇ ಮುಗ್ದೋಗುತ್ತೆ ಅಷ್ಟೇ. ಬಟ್ ಇನ್ನೊಂದು ಹುಡುಗಿರಿಗೆ ಇದೊಂದು ಅಡ್ವಾಂಟೇಜ್ ಏನಂತ ಅಂದರೆ, ನೀವು ಆಲ್ಮೋಸ್ಟ್ ಫ್ರೀ ಟ್ರಿಪ್ ಮಾಡ್ಬೋದು. ಅದು ಹೇಗಂದರೆ, ಸೊ ನಿಮಗೆ ಇಲ್ಲಿ ಬೆಂಗಳೂರಿಂದನೇ ಉಡುಪಿಗೆ ನಿಮಗೆ ಫ್ರೀ ಬಸ್ ಸಿಗುತ್ತಾ. ಸೊ ಅಲ್ಲಿ ಹೋಗ್ತೀರಾ, ಅಲ್ಲೋಗಿ ನೀವು ಅಲ್ಲಿ ಇಲ್ಲಿ ಓಡಾಡೋಕ್ಕೂ ನಿಮಗೆ ಅಲ್ಲಿ BMTC ಬಸ್ಗಳಿದೆ. ಸೊ ನೀವು ಆರಾಮಾಗಿ ಎಲ್ಲ ಪ್ಲೇಸಸ್ಸು ನೋಡ್ಬೋದು. ಅಲ್ಲಿಂದ ವಾಪಸ್ ಬರ್ತಾ ನೀವು ಎಲ್ಲಿ ಉಡುಪಿಯಿಂದ ಧರ್ಮಸ್ಥಳಗೂ ಫ್ರೀ ಬಸ್ ಇದೆ, ಧರ್ಮಸ್ಥಳದಿಂದ ಇದಕ್ಕೂ ಫ್ರೀ ಬಸ್ ಇದೆ, ಧರ್ಮಸ್ಥಳದಿಂದ ಬೆಂಗಳೂರಿಗೂ ಫ್ರೀ ಬಸ್ ಇದೆ. ಸೊ ನೀವು ಯಾವುದಾದ್ರೂ ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡ್ರೆ ಅದು ಫ್ರೀ. ಮೇ ಬಿ ನಿಮಗೆ ಏನಾದ್ರು ಫ್ರೆಶ್ ಅಪ್ ಆಗೋಕ್ಕೆ 150 ರೂಪೀಸ್ ಆಗ್ಬೋದು. ಸೊ ನೀವೊಂದು 500 ರೂಪೀಸ್ ಇಟ್ಕೊಂಡು ಬಂದರೆ ಹುಡುಗಿರು ಆರಾಮಾಗಿ 500 ರೂಪೀಸಲ್ಲೇ ಟ್ರಿಪ್ ಮುಗಿಸ್ಬೋದು. ಸೊ ಇಷ್ಟು ಆಗಿತ್ತು ಲೋ ಬಜೆಟ್ ಟ್ರಿಪ್ ಪ್ಲ್ಯಾನು. ನಿಮ್ಗಿನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ಅಥವಾ ನಿಮ್ಮ ಊರಿಂದ ಎಷ್ಟಾಗುತ್ತೆ ಅಂತ ತಿಳ್ಕೊಳ್ಳೋದಿದ್ರೆ, ನಿಮ್ಮ ಊರು ಅಥವಾ ನಿಮ್ಮ ಜಿಲ್ಲೆ, ನಿಮ್ಮ ಡಿಸ್ಟ್ರಿಕ್ ಹೆಸ್ರನ್ನ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಸೊ ಇಷ್ಟಾಗಿತ್ತು ಟ್ರಿಪ್ ಪ್ಲ್ಯಾನ್ ಮತ್ತು ಲೋ ಬಜೆಟ್ ಟ್ರಿಪ್ ಪ್ಲ್ಯಾನ್ ಉಡುಪಿ ಪ್ಲಸ್ ಧರ್ಮಸ್ಥಳಗೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನ, ಪ್ರಶ್ನೆಗಳನ್ನ ನನ್ನ ಈ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಆಮೇಲೆ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು.